ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾವು ಹೊಲದಲ್ಲಿ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ನಾವು ಕಡಲೆ ಇಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಕಡಲೆಯಲ್ಲಿ ತೊಗೊಂಡು ಸುಟ್ಕೊಂಡು ತಿಂತಾಯಿದ್ದೀವಿ ನೋಡಿ. ಹುರಿಗಡಲೆ ಇರುತ್ತಲ್ವ, ಹುರಿಗಡಲೆನ ಸುಟ್ಕೊಂಡು ತಿಂತಾಯಿದ್ದೀವಿ ನೋಡಿ. ಹೇಗಿದೆ ನೋಡಿ, ಸೂಪರಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆಲ್ಲ ಸಿಗುತ್ತೋ ಎಲ್ಲ ಸಿಟಿಯಲ್ಲಿ, ಬಟ್ ನಮ್ಮ ಹಳ್ಳಿಯಲ್ಲಂತೂ ಸಿಗುತ್ತೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ. ಮಕ್ಕಳು ಬೇಕು ಬೇಕು ಅಂತ ಇದ್ರು, ಹಾಗಾಗಿ ಸ್ವಲ್ಪ ಹಸಿ ಕಡಲೆ ಇತ್ತು. ಇನ್ನು ಸ್ವಲ್ಪ ಅದನ್ನು ನಿನ್ನೆ ಹೋಗಿ ಹೊಲದಲ್ಲಿ ಹೋಗಿ ಸುಟ್ಕೊಂಡು ತಿಂದಿದ್ದೀವಿ ನೋಡಿ. ಹೀಗೆ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿನ್ನಬೇಕು, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೋಡಿ. ಈ ಥರ ಸುಡಬೇಕು ಇದನ್ನು. ಹಸಿ ಕಡಲೆನ ಈ ಥರ ಬಿಸಿ ಬೆಂಕಿ ಮೇಲೆ ಹಾಕಿ ಸುಟ್ಕೊಂಡು ತಿನ್ನಬೇಕು ನೋಡಿ. ಇವಾಗ ರೆಡಿ ಆಯಿತು ನೋಡಿ. ಈ ಥರ ಆದಮೇಲೆ ಇದನ್ನು ಸುಲ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಇದೇ ಥರ ತುಂಬ ಮಾಡಿಟ್ರೆ ಒಂದು ವರ್ಷಗಟ್ಟಲೆನೂ ತಿನ್ಬೋದು. ಸೂಪರಾಗಿರುತ್ತೆ ತಿನ್ನೋಕ್ಕೆ, ಚೆನ್ನಾಗಿದೆ ನೋಡಿ. ಎಲ್ಲರೂ ತಿಂದುಬಿಟ್ಟು ತೊಗೊಂಡು ಬಂದ್ವಿ ಮನೆ ಕಡೆ. ನಾನು ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ಬುಟ್ಟೆಯಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ನೀರಿನ ಬಾಟ್ಲಿ ಒಯ್ದಿದ್ದೆ, ಕಡಬಿ ಮ್ಯಾಚ್ ಬಾಕ್ಸ್ ತೊಗೊಂಡು ಹೋಗಿದ್ದೆ. ಎಲ್ಲ ತೊಗೊಂಡು ಮನೆ ಕಡೆ ಬರ್ತಾಯಿದ್ದೀನಿ ನೋಡಿ. ನಮ್ಮ ಹೊಲ ಎಲ್ಲ ಇವಾಗ ಖಾಲಿ ಆಗಿಬಿಟ್ಟಿದೆ. ಬೇಕು ಅನ್ನಿಸ್ತಾಯಿದೆ. ಎಲ್ಲ ಬೆಳೆ ಮುಗೀತಲ್ವ ಇವಾಗ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಕಡಲೆ ಮುಗೀತು, ಜೋಳ ಅಂತೂ ಇಲ್ಲ ಈ ವರ್ಷ. ಕಡಲೆ ಇತ್ತು, ಕಡಲೆ ಎಲ್ಲ ಮುಗಿದ್ಬಿಡ್ತು. ಸುಮಾರು ಒಂದು 6 ಎಕರೆ ಕಡಲೆ ಇತ್ತು, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇವಾಗ. ಎಲ್ಲ ಕೆಲಸ ಮುಗೀತು, ರಾಶಿ ಮುಗೀತು. ಎಲ್ಲ ತೊಗೊಂಡು ತಿನ್ಕೊಂಡು ಸುಟ್ಕೊಂಡು ತಿಂದು ಬರ್ತಾಯಿದ್ದೀವಿ ನೋಡಿ. ಮನೆ ಕಡೆ ಬರ್ತಾಯಿದ್ದೀನಿ. ಮಕ್ಕಳೆಲ್ಲ ಮುಂದೆ ಹೋಗಿದ್ದಾರೆ, ನಾನು ಒಬ್ಬಳೇ ಹಿಂದೆ ಇದ್ದೀನಿ, ಬರ್ತಾಯಿದ್ದೀನಿ. ನನ್ನ ಮಗನೂ ಸ್ಕೂಟಿ ತೊಗೊಂಡು ಹೋಗ್ತಾಯಿದ್ದಾನೆ. ನಾನು ನೋಡಿ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಈ ಥರ ಇನ್ನೂ ಸ್ವಲ್ಪ ಉಳಿದಿತ್ತು, ಅದನ್ನು ತೊಗೊಂಡು ಬರ್ತಾಯಿದ್ದೀನಿ ಮನೆ ಕಡೆ ನೋಡಿ. ಹೊಲದಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗೆಲ್ಲ, ಏನೂ ಕೆಲಸ ಇಲ್ಲ ಇವಾಗ. ಹೊಲದಲ್ಲಿ ಕೆಲಸ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇವಾಗೆಲ್ಲ ಹೊಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ, ಪೂರ್ತಿ ಎಲ್ಲ. ನನ್ನ ಮಗ ನೋಡಿ, ಇಲ್ಲಿ ಹಸು ಕಟ್ಟಿದ್ದೀವಿ, ಹಸು ತೊಗೊಂಡು ಬರ್ತಾಯಿದ್ದಾರೆ ನೋಡಿ. ನನ್ನ ಮಗ ಈ ಕಡೆ ಗಾಡಿ ಮೇಲೆ, ಸ್ಕೂಟಿ ಮೇಲೆ ಮತ್ತು ಇದು ಮೇವು ತೊಗೊಂಡು ಹೋಗ್ತಾಯಿದ್ದಾನೆ. ಹಸುವಿಗೆ ಮೇವು ತೊಗೊಂಡು ಹೋಗ್ತಾಯಿದ್ದಾನೆ ನೋಡಿ. ಇಲ್ಲಿ ಹಾಕ್ಕೊಂಡಿದ್ದಾನೆ ನೋಡಿ, ಹಸುವಿಗೆ ಮೇವು ತೊಗೊಂಡು ಬೈಕ್ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದಾನೆ ನೋಡಿ. ತುಂಬ ಭಾರ ಇರುತ್ತಲ್ವ, ಹಾಗಾಗಿ ತೊಗೊಂಡು ಹೋಗೋಕ್ಕೆ ಬರಲ್ಲ ಅಂತ ಬೈಕ್ ಮೇಲೆ ತೊಗೊಂಡು ಹೋಗ್ತಾಯಿದ್ದಾನೆ ನೋಡಿ. ಅವನು ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ ಇವಾಗ ನೋಡಿ. ಹಸಿ ಮೇವಿದೆ ಅಲ್ವಾ, ಸ್ವಲ್ಪ ಜೋಳ ಹಾಕಿದ್ವಿ, ಅಂದರೆ ಜೋಳ ಸ್ವಲ್ಪ ಹಾಕಿದ್ವಿ ಹಸುವಿಗೆ ಮೇವು ಆಗುತ್ತೆ ಅಂತ, ಅದನ್ನೇ ತೊಗೊಂಡು ಹೋಗ್ತಾಯಿದ್ದಾನೆ. ಹೊಲದಲ್ಲಿಂದ ತುಂಬ ದೂರ ಇದೆ ಅಲ್ವಾ, ಅದಕ್ಕೆ 15 ಎಕರೆ ದಾಟಿ ಮನೆಗೆ ಒಯ್ಯಬೇಕು ಅಂದರೆ ತುಂಬ ಕಷ್ಟ ಅಲ್ವಾ, ಹಾಗಾಗಿ ಬೈಕ್ ಮೇಲೆ ತೊಗೊಂಡು ಹೋಗ್ತಾಯಿದ್ದಾನೆ ನೋಡಿ. ತುಂಬ ದೂರ ಇದೆ ಅಲ್ವಾ ಮನೆ, ಹಾಗಾಗಿ ಎತ್ಕೊಂಡು ತಲೆ ಮೇಲೆ ತೊಗೊಂಡು ಹೋಗೋಕ್ಕಾಗಲ್ಲ, ಭಾರ ಇದೆ ಅಂತ ಬೈಕ್ ಮೇಲೆ ತೊಗೊಂಡು ಹೋಗ್ತಾಯಿದ್ದಾನೆ. ಹೆಲ್ಪ್ ಮಾಡ್ತಾಯಿದ್ದಾನೆ ಅವನು ನಮಗೆ ನೋಡಿ. ಈ ಕಡೆ ಸೂರ್ಯಾಸ್ತ ಹೇಗೆ ಆಗ್ತಾಯಿದೆ ನೋಡಿ. ಇಲ್ಲಿದೆ ನೋಡಿ ನಮ್ಮ ಮನೆ. ಈ ತೆಂಗಿನ ಗಿಡ ಇದೆ ಅಲ್ವಾ, ತೆಂಗಿನ ಗಿಡದಲ್ಲಿ ಮನೆ ಇದೆ, ಹಾಗಾಗಿ ದೂರ ಇದೆ ಅಲ್ವಾ, ಹಾಗಾಗಿ ಬೈಕ್ ಮೇಲೆ ತೊಗೊಂಡು ಹೋಗ್ತಾಯಿದ್ದಾನೆ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ, ಚೆನ್ನಾಗಿದೆ ಅಲ್ವಾ. ತುಂಬ ದೂರ ಇದೆ, ಹಾಗಾಗಿ ಸ್ವಲ್ಪ ಹೊಲದಲ್ಲಿ ಹೋಗೋದು ಕಷ್ಟ ಅಲ್ವಾ ಬೈಕ್ ಮೇಲೆ, ಹಾಗಾಗಿ ಸ್ಲೋ ಆಗಿ ತೊಗೊಂಡು ಹೋಗ್ತಾಯಿದ್ದಾನೆ ನೋಡಿ. ಪೂರ್ತಿ ಎಲ್ಲ ಖಾಲಿಯಾಗಿದೆ. ಈ ಕಡೆ ಸ್ವಲ್ಪ ಇನ್ನೂ ಕುಸುಬೆ ಇದೆ, ಕುಸುಬೆ ಇನ್ನೂ ಕಟ್ ಮಾಡಿಲ್ಲ, ಮಾಡಬೇಕು ನೋಡಿ. ಪೂರ್ತಿ ಎಲ್ಲ ಹೊಲ ಖಾಲಿ ಆಗಿಬಿಟ್ಟಿದೆ. ಬೆಳೆ ಇದ್ದರೆ ಹೊಲ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಬೆಳೆ ಇಲ್ಲ ಅಂದರೆ ಹೊಲ ಎಲ್ಲ ಖಾಲಿ ಕರಿ ಭೂಮಿ ಕಾಣಿಸುತ್ತೆ ನೋಡಿ. ತೊಗೊಂಡು ಹೋಗ್ತಾಯಿದ್ದಾನೆ, ದೂರ ಇದ್ದಾನೆ ಅಲ್ಲಿ. ಮತ್ತು ಹೊಲದಲ್ಲಿ ಇದ್ದರೆ ಅಂದರೆ ಚೆನ್ನಾಗಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ತುಂಬ ಮನಸ್ಸು ಬರುತ್ತೆ ಹೊಲದಲ್ಲಿ ನಮಗಂತೂಪ್ಪ. ನಾವು ಹೊಲದಲ್ಲೇ ಇರ್ತೀವಲ್ವ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್